ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪಶ್ಚಿಮ ಬಂಗಾಳ ಒಂದು ಅಪರೂಪದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಹೀಗಾಗಿ ದೇಶಾದ್ಯಂತ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ. ಒಂದು ರೀತಿಯಲ್ಲಿ ದೇಶದ ಇತಿಹಾಸದಲ್ಲಿ, ಅಂದ್ರೆ ರಾಜಕೀಯ ಇತಿಹಾಸದಲ್ಲಿ ಪ್ರಪ್ರಥಮ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇನು ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮುಗಿತು, ಫಲಿತಾಂಶ ಬಂತು. ಬಿಜೆಪಿ 207 ಸ್ಥಾನವನ್ನು ಗೆದ್ಕೊಂಡ್ರೆ ಟಿಎಂಸಿ 80ರ ಆಸುಪಾಸಿಗೆ ಮಾತ್ರ ಸೀಮಿತ ಆಗಿ ಹೋಗಿ ಬಿಡುತ್ತೆ. ಅದಾದ ಬಳಿಕ ಬಹುಮತವನ್ನ ಪಡೆದಂಥವರು ಸಹಜವಾಗಿ ಸರ್ಕಾರವನ್ನ ರಚನೆ ಮಾಡ್ತಾರೆ. ಹಿಂದಿನ ಮುಖ್ಯಮಂತ್ರಿಗಳು ಯಾರಿದ್ರು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ಉದಾಹರಣೆಗೆ ತಮಿಳುನಾಡಿನಲ್ಲಿ ಟಿವಿಕೆ ಬಹುಮತವನ್ನ ಪಡೆದುಕೊಳ್ತು, ಅಂದ್ರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತು. ಬಹುಮತ ಪಡೆಯಲಿಲ್ಲ, ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತು. ಆ ಕಾರಣಕ್ಕಾಗಿ ಹಾಲಿ ಸಿಎಂ ಆಗಿದ್ದಂತ ಎಂ.ಕೆ. ಸ್ಟಾಲಿನ್ ರಾಜೀನಾಮೆಯನ್ನ ಕೊಟ್ಟರು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ತದ್ವಿರುದ್ಧ ಎನ್ನುವಂತ ರೀತಿಯಲ್ಲಿ ಆಗತ್ತೆ. ಏನಾಯ್ತು? ಮಮತಾ ಬ್ಯಾನರ್ಜಿ ಪಟ್ಟು ಹಿಡಿದು ಕುಳಿತುಕೋತಾರೆ, ಇಲ್ಲ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಿಲ್ಲ ಎನ್ನುವಂತ ರೀತಿಯಲ್ಲಿ. ಈಗೇನಾಗಿದೆ ಅಂದ್ರೆ, ಮಮತಾ ಬ್ಯಾನರ್ಜಿಯವರನ್ನ ಅವರ ಸ್ಥಾನದಿಂದ ವಜಾಗೊಳಿಸಲಾಗಿದೆ. ಅವರನ್ನ ವಜಾಗೊಳಿಸಿದಾಗ ಸಹಜವಾಗಿಯೇ ಸಚಿವ ಸಂಪುಟ ಅಥವಾ ಆ ಸರ್ಕಾರವೇ ಸಂಪೂರ್ಣವಾಗಿ ವಿಸರ್ಜನೆಗೊಂಡಂತಾಗಿದೆ. ಯಾಕಿದು ಚರ್ಚೆ ಆಗ್ತಿದೆ ಅಂದ್ರೆ, ಇಲ್ಲಿವರೆಗೆ ಯಾರು ಕೂಡ ಈ ರೀತಿಯಾಗಿ ಇನ್ನೊಂದು ಪಕ್ಷಕ್ಕೆ ಬಹುಮತ ಬಂದಂತ ಸಂದರ್ಭದಲ್ಲಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಕುಳಿತುಕೊಂಡಿರಲಿಲ್ಲ, ಅಥವಾ ಅದಾದ ಬಳಿಕ ರಾಜ್ಯಪಾಲರಿಗೆ ವಜಾಗೊಳಿಸುವಂತಹ ಸಂದರ್ಭವೂ ಕೂಡ ಒದಗಿ ಬಂದಿರಲಿಲ್ಲ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಮಾಡೋದಕ್ಕೆ ಹೊರಟಿದ್ದೇನು? ಈಗ ಅವರು ಯಾವ ಸಂದೇಶವನ್ನ ಸಮಾಜಕ್ಕೆ ಸಾರುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಯಾಕಂದ್ರೆ 15 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥವರು ಸಂವಿಧಾನದ ಬಗ್ಗೆ, ಕಾನೂನಿನ ಬಗ್ಗೆ ಎಲ್ಲ ಅರಿವು ಜ್ಞಾನ ಇದ್ದೇ ಇರುತ್ತೆ. ಅಷ್ಟೆಲ್ಲ ಅರಿವು ಜ್ಞಾನ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ಯಾಕೆ? ರಾಜ್ಯಪಾಲರೇ ಅವರನ್ನ ವಜಾಗೊಳಿಸುವ ಹಂತಕ್ಕೆ ಮಾಡ್ಕೊಂಡಿರೋದು ಯಾಕೆ? ಅದನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮಮತಾ ಬ್ಯಾನರ್ಜಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಿಂದಿನಿಂದಲೂ ಕೂಡ ಈ ಬೀದಿ ಹೋರಾಟ ಅಥವಾ ಬೀದಿ ಕಾಳಗದ ಮೂಲಕವೇ ಸದ್ದು ಸುದ್ದಿ ಎರಡನ್ನೂ ಕೂಡ ಮಾಡ್ತಾ ಇದ್ದಂಥವ್ರು. ಹೀಗಾಗಿ ಈ ಬಾರಿಯೂ ಕೂಡ ಅಂಥದ್ದೊಂದು ಏನಾದರೂ ಸೃಷ್ಟಿ ಮಾಡಬೇಕು, ಈ ಮೂಲಕ ಜನರ ಗಮನವನ್ನು ಸೆಳಿಬೇಕು, ರಾಜಕೀಯ ಇತಿಹಾಸದಲ್ಲಿ ಅಚ್ಚಳಿಯದೆ ಆ ಬೆಳವಣಿಗೆ ಉಳಿಬೇಕು ಎನ್ನುವಂಥ ಪ್ರಯತ್ನವನ್ನ ಮಮತಾ ಬ್ಯಾನರ್ಜಿ ಮಾಡೋದಕ್ಕೆ ಹೊರಟರು. ಮಮತಾ ಬ್ಯಾನರ್ಜಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ನಾವಿಲ್ಲಿ ನಿಲ್ಲಿಸೋದಿಲ್ಲ, ಬೌನ್ಸ್ ಬ್ಯಾಕ್ ಆಗ್ತೀವಿ ಎನ್ನುವಂಥ ರೀತಿಯಲ್ಲಿ. ಈಗಿನಿಂದಲೇ ಅದಕ್ಕೊಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಏನಂತ? ಜನರಿಗೆ ಅವರೊಂದು ಸಂದೇಶವನ್ನ ಸಾರಬೇಕಾಗಿತ್ತು. ಏನು? ನಾವು ಸೋತಿಲ್ಲ, ನಮ್ಮನ್ನ ಸೋಲಿಸಿದ್ರು, ಚುನಾವಣಾ ಆಯೋಗವನ್ನ ಬಳಸಿಕೊಂಡ್ರು ಎನ್ನುವಂತ ಒಂದು ಸಂದೇಶವನ್ನ ಸಾರುವಂತ ಪ್ರಯತ್ನವನ್ನ ಮಾಡಬೇಕಾಗಿತ್ತು. ಮಮತಾ ಬ್ಯಾನರ್ಜಿ ಈಗ ಮಾಡಿದ್ದು ಕೂಡ ಅದನ್ನೇ. ಮತ್ತೊಂದು ಕಡೆಯಿಂದ ಅನುಕಂಪ ಗಿಟ್ಟಿಸಿಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಅದನ್ನು ಕೂಡ ಈ ಮೂಲಕ ಮಮತಾ ಬ್ಯಾನರ್ಜಿ ಮಾಡಿದ್ದಾರೆ. ಏನಂತ? ಮಮತಾ ಬ್ಯಾನರ್ಜಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಕನಿಷ್ಠ 100 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಕ್ರಮ ಆಗಿದೆ. ಇಲ್ಲಿ ನಮಗೆ ಆಪೋಸಿಟ್ ಇದ್ದಿದ್ದು ಬಿಜೆಪಿ ಅಲ್ಲ, ನಮಗೆ ಆಪೋಸಿಟ್ ಇದ್ದಿದ್ದು ಚುನಾವಣಾ ಆಯೋಗ. ಅವರೇ ನಮ್ಮ ವಿರುದ್ಧ ಚುನಾವಣೆಗೆ ನಿಂತುಕೊಂಡ ರೀತಿಯಲ್ಲಿ ಇತ್ತು. ಚುನಾವಣಾ ಆಯೋಗ 100 ಕ್ಷೇತ್ರಗಳಲ್ಲಿ ಅಕ್ರಮವನ್ನು ಎಸಗುವ ಮೂಲಕ ಆ 100 ಕ್ಷೇತ್ರಗಳಲ್ಲಿ ನಮಗೆ ಸೋಲಾಗುವಂತೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಚುನಾವಣಾ ಅಕ್ರಮ ನಡೆದಿದೆ, ನಮ್ದಿದು ಸೋಲು ಅಂತ ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಹೀಗಾಗಿ ನಾನು ಸಿಎಂ ಸ್ಥಾನವನ್ನು ಬಿಟ್ಟು ಕೊಡ್ತಿಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಈಗ ಜನರಿಗೆ ಅವರು ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಸಾರಬೇಕು. ಏನಂತ? ಇಲ್ಲಿ ಚುನಾವಣಾ ಆಯೋಗ ಇಲ್ಲೇನೋ ಮಾಡಿದೆ ಎನ್ನುವಂಥ ರೀತಿಯಲ್ಲಿ. ಮತ್ತೊಂದೇನಪ್ಪಾ ಅಂದ್ರೆ, ಈಗಿನಿಂದಲೇ ಅವರು ಹೋರಾಟಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅದು ಚುನಾವಣಾ ಆಯೋಗದ ವಿರುದ್ಧವಾದಂಥ ಹೋರಾಟ. ಅವ್ರು ಇಲ್ಲಿಂದ ಇದೇ ರೀತಿಯಾಗಿ ಶುರು ಮಾಡಿ ಇದನ್ನು ಲೋಕಸಭಾ ಚುನಾವಣೆವರೆಗೂ ಕೂಡ ಎಳ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅದರ ಆಚೆಗೆ ಬೇರೆ ಇಶ್ಯೂಸ್ಗಳು ಸದ್ಯಕ್ಕಿಲ್ಲ ಅವರಿಗೆ. ಈಗ ಬಿಜೆಪಿ ವಿರುದ್ಧವಾಗಿ ಮಾತನಾಡಬೇಕು ಅಥವಾ ಇನ್ನೊಂದೇನೋ ಮಾತನಾಡಬೇಕು ಅಂದ್ರೆ ಸದ್ಯಕ್ಕೆ ಯಾವುದೇ ಇಶ್ಯೂಸ್ಗಳಿಲ್ಲ. ಅವ್ರಿಗೆ ಯಾವುದೋ ಒಂದು ಇಶ್ಯೂ ಬೇಕಿತ್ತು, ಆ ಇಶ್ಯೂನ ಒಂದಷ್ಟು ದಿನಗಳ ಕಾಲ ಜೀವಂತವಾಗಿರಿಸಬೇಕಿತ್ತು, ಅದನ್ನು ಎಳ್ಕೊಂಡು ಹೋಗಬೇಕಿತ್ತು, ಅದನ್ನು ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಬೇಕಿತ್ತು. ಆಗ ಆ ಸಂದರ್ಭದಲ್ಲಿ ಅವರಿಗೆ ರೈಸ್ ಮಾಡ್ತಿರುವಂಥ ಇಶ್ಯೂ ಅಂದ್ರೆ ಅದು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನು ಇನ್ನಷ್ಟು ಸುದೀರ್ಘವಾಗಿ ಎಳಕೊಂಡು ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಜನರ ತಲೆಗೆ ಅದನ್ನು ತುಂಬುವಂತ ಪ್ರಯತ್ನವನ್ನು ಕೂಡ ಮಮತಾ ಬ್ಯಾನರ್ಜಿ ಹಂತವಾಗಿ ಮಾಡ್ತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ಅವರು ಸಿಎಂ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಿಲ್ಲ. ಸಿಎಂ ಸ್ಥಾನಕ್ಕೆ ಸಹಜವಾಗಿ ರಾಜೀನಾಮೆಯನ್ನ ಕೊಟ್ಟು ಬಿಟ್ಟಿದ್ರೆ ಇನ್ನ ಯಾವ ಚರ್ಚೆಯೂ ಕೂಡ ನಡೀತಾ ಇರಲಿಲ್ಲ. ಮಮತಾ ಬ್ಯಾನರ್ಜಿ ಒಂದು ರೀತಿಯಲ್ಲಿ ಅಸ್ತಿತ್ವವನ್ನು ಕಳ್ಕೊಂಡು ಬಿಡ್ತಾ ಇದ್ರು, ಅಥವಾ ಮಮತಾ ಬ್ಯಾನರ್ಜಿ ಇದರಿಂದ ಕಂಪ್ಲೀಟ್ ಆಗಿ ಹೊರಗಡೆ ಹೊರಟೋಗ್ಬಿಡ್ತಾ ಇದ್ರು. ಒಂದು ಫ್ರೇಮ್ ಅಂತ ಏನ್ ಕರಿತೀವಿ, ಪೊಲಿಟಿಕಲ್ ಫ್ರೇಮ್ ಅಂತ, ಆ ಪೊಲಿಟಿಕಲ್ ಫ್ರೇಮ್ ಇಂದ ಅವರು ಕಂಪ್ಲೀಟ್ ಆಗಿ ಹೊರಗಡೆ ಹೋಗ್ತಾ ಇದ್ರು. ಆದ್ರೆ ಮಮತಾ ಬ್ಯಾನರ್ಜಿಯ ಪ್ರಯತ್ನ ಏನು ಅಂದ್ರೆ, ಆ ಪೊಲಿಟಿಕಲ್ ಫ್ರೇಮ್ ಒಳಗಡೆ ಮತ್ತೊಮ್ಮೆ ಇಣುಕಬೇಕು, ಅಥವಾ ಪೊಲಿಟಿಕಲ್ ಫ್ರೇಮ್ ಒಳಗಡೆ ಕಾಣಿಸ್ಕೊಳ್ಬೇಕು, ತನ್ನ ಅಸ್ತಿತ್ವ ಇರಬೇಕು, ಅಥವಾ ನನ್ನ ಬಗ್ಗೆ ಸದಾಕಾಲ ಚರ್ಚೆ ಆಗ್ತಾ ಇರಬೇಕು ಎನ್ನುವ ರೀತಿಯಲ್ಲಿ. ಇವತ್ತು ನೀವು ಗಮನಿಸ್ತಾ ಇದ್ದೀರಿ, ಹೆಚ್ಚು ಕಡಿಮೆ ಒಂದು 2-3 ದಿನಗಳಿಂದ ಮಾಧ್ಯಮಗಳಲ್ಲಿ ಅದೇ ಚರ್ಚೆ ನಡೀತಾ ಇದೆ. ಇನ್ನೂ ಒಂದಷ್ಟು ದಿನಗಳ ಕಾಲ ಆ ಚರ್ಚೆ ನಡೆಯುತ್ತೆ. ಅದರಲ್ಲೂ ಒಂದು ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಯಶಸ್ವಿಯಾಗಿದ್ದಾರೆ. ತುಂಬಾ ಜನ ಹೇಳ್ತಾ ಇದ್ರಲ್ಲ, ಅಂದ್ರೆ ಯಾವ ಕಾರಣಕ್ಕೆ? ಕಾರಣ ಇದೆ, ಬೇರೆ ಏನಿದ್ರೆ ಆಚೆಗೇನಿಲ್ಲ. ಇದನ್ನು ಒಂದು ರೀತಿಯಲ್ಲಿ ರಾಜಕೀಯವಾಗಿ ಲಾಭ ಮಾಡಿಕೊಳ್ಳುವಂತ ಪ್ರಯತ್ನ. ಮತ್ತೊಂದು, ಈಗ ರಾಜ್ಯಪಾಲರಾಗಿರುವಂತ ಎನ್ ರವಿ ಏನು ಮಾಡಿದ್ರು, ಸಹಜವಾದಂತ ಕಾನೂನು ಪ್ರಕ್ರಿಯೆ, ಮಮತಾ ಬ್ಯಾನರ್ಜಿ ಅವರನ್ನ ಸಿಎಂ ಸ್ಥಾನದಿಂದ ಅವರಾಗೆ ವಜಾಗೊಳಿಸಿದ್ದಾರೆ.
ಆ ವಿಧಾನಸಭೆಯನ್ನ ವಿಸರ್ಜಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸಚಿವ ಸಂಪುಟ ಎಲ್ಲವೂ ಕೂಡ ಸಂಪೂರ್ಣವಾಗಿ ಇದೀಗ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ನೂತನ ಸಿಎಂ ಬರುವವರೆಗೂ ಕೂಡ ಇವರು ಉಸ್ತುವಾರಿ ಸಿಎಂ ಆಗಿ ಮುಂದುವರಿತಾರೆ ಅಷ್ಟೇ, ಕಂಪ್ಲೀಟ್ ಆಗಿ ವಜಾಗೊಂಡಿದ್ದಾರೆ. ಅಂದ್ರೆ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ರು, ಅವರೇ ನನ್ನನ್ನು ಬೇಕಾದ್ರೂ ಕಿತ್ತು ಹಾಕ್ಲಿ, ಒತ್ತಾಯಪೂರ್ವಕವಾಗಿ ಕೆಳಗಿಳಿಸ್ಲಿ ಎನ್ನುವಂತ ರೀತಿಯಲ್ಲಿ. ಅಂದ್ರೆ ಈಗ ಒಂದು ಸಂದೇಶವನ್ನು ಸಾರಬೇಕು ಪಶ್ಚಿಮ ಬಂಗಾಳದ ಜನರಿಗೆ, ಅವರನ್ನ ಬೆಂಬಲಿಸುವಂತ ಜನರಿಗೆ, ನನ್ನನ್ನು ಒತ್ತಾಯಪೂರ್ವಕವಾಗಿ ಕೆಳಗಡೆ ಇಳಿಸಲಾಯಿತು ಅಥವಾ ವಜಾಗೊಳಿಸಲಾಯಿತು ಎನ್ನುವಂತ ರೀತಿಯಲ್ಲಿ. ಮಮತಾ ಬ್ಯಾನರ್ಜಿ ಇದೆಲ್ಲದರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಈಗ ನೋಡೋಣ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಎನ್ನುವಂತ ರೀತಿಯಲ್ಲಿ. ಒಟ್ಟಾರೆಗೆ 15 ವರ್ಷಗಳ ಮಮತಾ ಬ್ಯಾನರ್ಜಿಯವರ ಆಡಳಿತ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಅಂತ್ಯ ಆಗಿದೆ. ಒಂದು ಹೊಸದೊಂದು ಆಡಳಿತ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಶುರುವಾಗ್ತಾ ಇದೆ. ಅದು ಬೇರೆ ರೂಪವನ್ನು ಪಡೆದುಕೊಳ್ಳುತ್ತಾ, ಮತ್ತೆ ಹಳೆಯದೇ ರಿಪೀಟ್ ಆಗುತ್ತಾ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ 52ರಿಂದ 77ರವರೆಗೆ ಅಲ್ಲಿ ಕಾಂಗ್ರೆಸ್ ಇತ್ತು. ಆಗ ಕಾಂಗ್ರೆಸ್ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಬಂತು. ಬದಲಾವಣೆ ಎನ್ನುವ ರೀತಿಯಲ್ಲಿ ಎಡಪಕ್ಷಗಳು ಅಥವಾ ಕಮ್ಯುನಿಸ್ಟರು ಆಡಳಿತಕ್ಕೆ ಬಂದರು 77ರಲ್ಲಿ. 34 ವರ್ಷಗಳ ಕಾಲ ಅವರು ಆಡಳಿತ ಮಾಡಿದ್ರು. 2011ರಲ್ಲಿ ಅವರು ಆಡಳಿತ ಕೊನೆಗೊಳಿಸುವ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಬೇಕಾದಷ್ಟು ಆರೋಪಗಳೆಲ್ಲವೂ ಕೂಡ ಬಂತು. 2011ಕ್ಕೆ ಮಮತಾ ಬ್ಯಾನರ್ಜಿ ಬಂದರು. ಆಗಲಿನ ಜನ ಕುಡಿದು ಕುಪ್ಪಳಿಸ್ಬಿಟ್ಟಿದ್ರು ರಸ್ತೆಗಳಲ್ಲಿ. ಪಶ್ಚಿಮ ಬಂಗಾಳ ಬದಲಾಯಿತು ಎನ್ನುವಂಥ ರೀತಿಯಲ್ಲಿ. ಆದರೆ ಮತ್ತೆ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಅದೇ ಆರೋಪಗಳು ಕೇಳಿ ಬಂತು. ಪ್ರಮುಖವಾಗಿ ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ಆಯಿತು. ಈಗ ಬಿಜೆಪಿ ಬಂದಿದೆ. ಮುಂದೆ ಏನು ಎನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಇವರು ಸಂಪೂರ್ಣವಾಗಿ ಬದಲಾಯಿಸ್ತಾರಾ, ಅಥವಾ ಇವರ ಆಡಳಿತ ಮುಗಿಯುವ ಸಂದರ್ಭದಲ್ಲಿ ಮತ್ತೊಮ್ಮೆ ಅದೇ ಲಾ ಅಂಡ್ ಆರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಇರುತ್ತೆ ಏನು ಎತ್ತ ಅಂತೇಳಿ. ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ ಯಾಕೆ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಆಗುತ್ತೆ ಏನು ಎತ್ತ ಅಂತೇಳಿ. ಭಾಳ ಇಂಟ್ರೆಸ್ಟಿಂಗ್ ವಿಚಾರ, ಆಮೇಲೆ ನೋಡಿ. ಅದಕ್ಕೂ ಮುಂಚೆ ಮಮತಾ ಬ್ಯಾನರ್ಜಿ ಅವರ 15 ವರ್ಷ ಆಡಳಿತ ಅಂತ್ಯ ಆಯ್ತಲ್ಲ, ಒಂದು ಚುಟುಕಾಗಿ ಗಮನಿಸಿಬಿಡೋಣ ಅವ್ರ ರಾಜಕೀಯ ಜೀವನ ಹೇಗಿತ್ತು, ಹಾದಿ ಹೇಗಿತ್ತು ಎನ್ನುವಂಥ ರೀತಿಯಲ್ಲಿ. ಮಮತಾ ಬ್ಯಾನರ್ಜಿ ಹುಟ್ಟಿದ್ದು ಕೋಲ್ಕತ್ತಾದಲ್ಲೇ ಒಂದು ಕೆಳ ಮಧ್ಯಮ ಬ್ರಾಹ್ಮಣ ಕುಟುಂಬದಲ್ಲಿ ಅವರು ಹುಟ್ಟಿದ್ದು. ತುಂಬ ಚಿಕ್ಕ ವಯಸ್ಸಿಗೆ ಅವ್ರ ತಂದೆಯನ್ನು ಕಳ್ಕೊಳ್ತಾರೆ. ಅದಾದ ಬಳಿಕ ವಿದ್ಯಾರ್ಥಿ ಜೀವನದಲ್ಲಿ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಕಾಲೇಜು ದಿನಗಳಲ್ಲೇ ಈ ವಿದ್ಯಾರ್ಥಿ ಸಂಘಟನೆಯನ್ನು ಕಮ್ಯುನಿಸ್ಟರ ವಿರುದ್ಧವಾಗಿ ಹುಟ್ಟು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಅವರಿಗೆ ಒಂದು 19-20 ವರ್ಷ ಇದ್ದ ಸಂದರ್ಭದಲ್ಲಿ 1975 ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ್ JP ಚಳವಳಿ ಮಾಡ್ತಾ ಇರ್ತಾರಲ್ಲ, ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟವನ್ನು ಮಾಡ್ತಿರ್ತಾರಲ್ಲ, ಅವರು ಹೋರಾಟ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದಂಥ ಮಮತಾ ಬ್ಯಾನರ್ಜಿ ಏನು ಮಾಡ್ತಾರೆ ಅಂದರೆ, ಅವರ ಕಾರಿನ ಬಾನೆಟ್ ಮೇಲೆ ಹತ್ತಿ ಡ್ಯಾನ್ಸ್ ಅನ್ನ ಮಾಡಿರ್ತಾರೆ ಅಥವಾ ಪ್ರತಿಭಟನೆಯನ್ನು ಮಾಡಿರ್ತಾರೆ. ಹಾಗೆ ಅವರು ಇಡೀ ದೇಶದ ಗಮನವನ್ನು ಸೆಳೆದು ಬಿಡ್ತಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಸಹಜವಾಗಿ ಅವರ ಸ್ಥಾನಮಾನಗಳೆಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಆರಂಭದಲ್ಲಿ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆಗ್ತಾರೆ. ಸ್ವಲ್ಪ ದಿನಗಳಲ್ಲಿ ಅವರಿಗೆ 84ರ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ. 29ನೇ ವಯಸ್ಸಿಗೆ ಕಿರಿಯ ಸಂಸದೆ ಆಗಿ ಅವರು ಪಾರ್ಲಿಮೆಂಟ್ಗೆ ಆ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟು ಬಿಡ್ತಾರೆ. ಅದಾದ ಬಳಿಕ ಅವರ ಜೀವನದಲ್ಲಿ ಮತ್ತೊಂದು ಬದಲಾವಣೆ ಏನಪ್ಪಾ ಅಂದ್ರೆ, 1990ರಲ್ಲಿ ಕಮ್ಯುನಿಸ್ಟರ ವಿರುದ್ಧ ಅವರು ಹೋರಾಟವನ್ನು ಮಾಡ್ತಿರ್ತಾರೆ. ಹೋರಾಟ ಮಾಡುವ ಸಂದರ್ಭದಲ್ಲಿ ಸಿಪಿಐನ ಓರ್ವ ಮುಖಂಡ ಅವರ ತಲೆಗೆ ಕಬ್ಬಿಣದ ರಾಡ್ನಲ್ಲಿ ಹೊಡೆದು ಬಿಡ್ತಾರೆ. 26 ದಿನಗಳ ಕಾಲ ಮಮತಾ ಬ್ಯಾನರ್ಜಿ ಆಸ್ಪತ್ರೆಯಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗುತ್ತೆ. ಅದು ಅವರ ಜೀವನವನ್ನೇ ಬದಲಾಯಿಸಿಬಿಡುತ್ತೆ. ಹುಟ್ಟು ಹೋರಾಟಗಾರ್ತಿ ಅಂತ ಎಲ್ಲರೂ ಕೂಡ ಕರೆಯೋಕೆ ಶುರು ಮಾಡ್ಕೊಳ್ತಾರೆ. ಪೆಟ್ಟು ತಿಂದು ಆಸ್ಪತ್ರೆ ಸೇರಿದ್ರು ಎನ್ನುವಂತ ಅನುಕಂಪವನ್ನು ಗಿಟ್ಸ್ಕೊಂಡು ಬಿಡ್ತಾರೆ. ಅದಾದ ಬಳಿಕ ಮಮತಾ ಬ್ಯಾನರ್ಜಿ ಅವರ ವಾಯ್ಸ್ ಇನ್ನಷ್ಟು ಜೋರಾಗೋದಕ್ಕೆ ಶುರುವಾಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ. ಆ ಕಾರಣಕ್ಕಾಗಿ ಅವರಿಗೆ 91ರಲ್ಲೇ ನರಸಿಂಹರಾವ್ ಸರ್ಕಾರದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಸಚಿವ ಸ್ಥಾನ ಸಿಕ್ಕಿಬಿಡುತ್ತೆ. ಕೇಂದ್ರ ಸಚಿವರಾಗಿ ಅವರು ನೇಮಕ ಆಗ್ತಾರೆ ತುಂಬಾ ಚಿಕ್ಕ ವಯಸ್ಸಿಗೆ. ಅದಾದ ಬಳಿಕ 92ರ ಇನ್ನೊಂದು ಘಟನೆ ಗಮನ ಸೆಳೆಯುತ್ತೆ. ಆಗ ಕಮ್ಯುನಿಸ್ಟ್ನ ಓರ್ವ ಮುಖಂಡನ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿಬಂದಿರುತ್ತೆ. ಓರ್ವ ಅಂಗವಿಕಲ ಮಹಿಳೆ ಮೇಲೆ ಎರಗಿದ್ದಾನೆ ಎನ್ನುವಂಥ ಆರೋಪ ಕೇಳಿಬರುತ್ತೆ. ಆ ಮಹಿಳೆಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಸಿಎಂ ಕಚೇರಿಗೆ ಕರ್ಕೊಂಡು ಹೋಗಿರ್ತಾರೆ. ಜ್ಯೋತಿ ಬಸು ಆಗ ಮುಖ್ಯಮಂತ್ರಿ ಆಗಿರ್ತಾರೆ. ಆಗ ಸಿಎಂ ಕಚೇರಿ ಒಳಗಡೆ ಬಿಡೋದಿಲ್ಲ. ಆಗ ಮಮತಾ ಬ್ಯಾನರ್ಜಿ ಒಂದು ಶಪಥವನ್ನ ಮಾಡ್ತಾರೆ, ನಾನು ಇಲ್ಲಿಗೆ ನೆಕ್ಸ್ಟ್ ಕಾಲಿಡೋದಾದ್ರೆ ಸಿಎಂ ಆಗಿ ಕಾಲಿಡ್ತೀನಿ ಎನ್ನುವಂಥ ರೀತಿಯಲ್ಲಿ. ಅದು ಕೂಡ ಆಗ ಸಾಕಷ್ಟು ಗಮನವನ್ನು ಸೆಳೆದಿತ್ತು. ಅದಾದ ಬಳಿಕ 93ರ ಸಂದರ್ಭದಲ್ಲಿ ಇನ್ನೊಂದಷ್ಟು ಹೈಡ್ರಾಮಾಗಳೆಲ್ಲವೂ ಕೂಡ ನಡೆದು ಬಿಡುತ್ತೆ. ಅದೇನಪ್ಪ ಅಂದ್ರೆ, ಸ್ಪೋರ್ಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮಾತಿಗೆ ಸರ್ಕಾರ ಬೆಲೆ ಕೊಡ್ತಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಆಗ ಅವ್ರು ಏನು ಮಾಡ್ತಾರೆ ಅಂದ್ರೆ, ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುವಂಥ ಘೋಷಣೆಯನ್ನು ಮಾಡ್ತಾರೆ. ಅದಾದ ಬಳಿಕ ಕಾಂಗ್ರೆಸ್ ನಲ್ಲಿ ಅವರು ಸಚಿವರಾಗಿರ್ತಾರಲ್ಲ ನರಸಿಂಹರಾವ್ ಸರ್ಕಾರದಲ್ಲಿ, ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಲಾಗುತ್ತೆ. ಅದಾದ ಬಳಿಕ ಯಾವ ಪಕ್ಷದಲ್ಲಿ ಇರ್ತಾರೋ ಅವರು ಅದೇ ಪಕ್ಷದ ವಿರುದ್ಧವಾಗಿ ವಾಯ್ಸ್ ಅನ್ನು ರೈಸ್ ಮಾಡ್ತಿರ್ತಾರೆ ಕಾಂಗ್ರೆಸ್ನ ವಿರುದ್ಧ. ಅದಾದ ನಂತರ ಅದೇ 93ರ ಸಂದರ್ಭದಲ್ಲಿ ಒಂದು ಕಮ್ಯುನಿಸ್ಟರ ವಿರುದ್ಧ ಮತ್ತೊಂದು ಹೋರಾಟವನ್ನು ಆಯೋಜನೆ ಮಾಡಿರ್ತಾರೆ. ಆಗ ಕಮ್ಯುನಿಸ್ಟರ ಸರ್ಕಾರ ಗೋಲಿಬಾರನ್ನ ಮಾಡುತ್ತೆ. ಆಗ ಒಂದು 13 ಜನ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ. ಅದು ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ರೀತಿಯಲ್ಲಿ ಪೊಲಿಟಿಕಲ್ ಮೈಲೇಜ್ ಅನ್ನು ಕೊಟ್ಬಿಡುತ್ತೆ. ನಮ್ದಲ್ಲಿ ಗೊತ್ತಲ್ಲ ನಿಮಗೆ, ಒಮ್ಮೊಮ್ಮೆ ಸಾವು ಇನ್ನೊಂದು ಮಗದೊಂದು ಆದಾಗ ಅದು ಎಷ್ಟು ಮಂದಿಗೆ ರಾಜಕೀಯವಾಗಿ ಲಾಭ ಆಗುತ್ತೆ ಎನ್ನುವಂಥ ರೀತಿಯಲ್ಲಿ ಅಲ್ಲೂ ಕೂಡ ಅದೇ ರೀತಿಯಾಗಿ ಆಗುತ್ತೆ. ಮಮತಾ ಬ್ಯಾನರ್ಜಿ ಅವರಿಗೆ ಅದೊಂದು ರೀತಿಯಲ್ಲಿ ಪೊಲಿಟಿಕಲ್ ಮೈಲೇಜ್ ಕೊಟ್ಟು ಬಿಡುತ್ತೆ. ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೂ ಹೀಗೂ ಅಂತ ಪಕ್ಷದ ವಿರುದ್ಧವೇ ಅಸಮಾಧಾನವನ್ನು ತೋಡ್ಕೊಂಡು ಹೀಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ, ಕಾಂಗ್ರೆಸ್ಸು ಎಡಪಕ್ಷದ ಜೊತೆಗೆ ಈ ಸೆಂಟ್ರಲ್ ಅಂತ ಬಂದಾಗ ಅಲ್ಲಿ
ಒಂದು ರೀತಿಯಲ್ಲಿ ಒಡಂಬಡಿಕೆ ಅಥವಾ ಅವರವ್ರ ನಡುವೆ ಒಂದು ಉತ್ತಮ ಬಾಂಧವ್ಯ ಅಂಥದ್ದೆಲ್ಲವೂ ಕೂಡ ಇರುತ್ತಲ್ಲ, ಇದನ್ನು ಮಮತಾ ಬ್ಯಾನರ್ಜಿಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ನಾನು ಹೋರಾಟವನ್ನು ಮಾಡ್ತಿರೋದೇ ಎಡಪಕ್ಷಗಳ ವಿರುದ್ಧವಾಗಿ, ಆದರೆ ನಾನಿರುವಂಥ ಕಾಂಗ್ರೆಸ್ ಪಕ್ಷ ಅವರ ಜೊತೆಗೆ ಇದೆಯಲ್ಲ ಅಥವಾ ಅವ್ರ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯನ ಇಟ್ಕೊಂಡಿದೆಯಲ್ಲ ಅಂತೇಳಿ ಅವರಿಗೆ ಆ ಸಂದರ್ಭದಲ್ಲಿ ಅನಿಸ್ಬಿಡುತ್ತೆ. ಹೀಗಾಗಿ 96ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಬರ್ತಾರೆ. ಅದಾದ ನಂತರ ಮುಕುಲ್ ರಾಯ್ ಜೊತೆಗೆ ಸೇರಿ TMC ಎನ್ನುವಂಥ ಪಕ್ಷವನ್ನ ಹುಟ್ಟು ಹಾಕ್ತಾರೆ. ಅದಾದ ನಂತರ ಅವರ ಹೋರಾಟ ಇನ್ನಷ್ಟು ತೀವ್ರಗೊಳ್ತಾ ಹೋಗುತ್ತೆ. ಅಂತಿಮವಾಗಿ 99ರ ಸಂದರ್ಭದಲ್ಲಿ NDA ಜೊತೆಗೆ, ಅಂದ್ರೆ ವಾಜಪೇಯಿ ಇರ್ತಾರಲ್ಲ ಅವ್ರ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ತಾರೆ. ವಾಜಪೇಯಿ ಸರ್ಕಾರದಲ್ಲಿ ರೈಲ್ವೆ ಸಚಿವರಾಗ್ತಾರೆ. ಆಗ RSS ನಾಯಕರಿಂದ, ವಾಜಪೇಯಿ ಅವರಿಂದ ಹೊಗಳಿಸಿಕೊಂಡಿರ್ತಾರೆ ಇದೆ ಮಮತಾ ಬ್ಯಾನರ್ಜಿ, ಏನು ಬಂಗಾಳದ ಅಗ್ನಿಪುತ್ರಿ ಎನ್ನುವಂಥ ರೀತಿಯಲ್ಲಿ. ಅದಾದ ಬಳಿಕ NDA ಸರ್ಕಾರಕ್ಕೆ ಕೈ ಕೊಡ್ತಾರೆ. ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಜೊತೆಗೆ ಬರ್ತಾರೆ. ಅದಾದ ಬಳಿಕ ಮತ್ತೊಮ್ಮೆ ಕಾಂಗ್ರೆಸ್ಗೆ ಕೈ ಕೊಡ್ತಾರೆ, ಮತ್ತೊಮ್ಮೆ NDA ಜೊತೆಗೆ ಕೈ ಜೋಡಿಸ್ತಾರೆ. ಇದ್ರ ನಡುವೆ ಅವರೊಮ್ಮೆ ಬಹಳ ಸುದ್ದಿಯಾಗಿದ್ದು ಯಾವಾಗ ಅಂದ್ರೆ 98ರ ಸಂದರ್ಭದಲ್ಲಿ NDA ಜೊತೆಗೆ ಮೈತ್ರಿಗೂ ಮುನ್ನ ಪಾರ್ಲಿಮೆಂಟ್ನಲ್ಲಿ ಮಹಿಳಾ ಮೀಸಲಾತಿಯನ್ನು ವಿರೋಧಿಸಿದ್ರು ಓರ್ವ ಸಂಸದ ಎನ್ನುವ ಕಾರಣಕ್ಕಾಗಿ ಆ ಸಂಸದನ ಕೊರಳ ಪಟ್ಟಿಯನ್ನು ಹಿಡಿದು ದರದರನೆ ಎಳೆದಿರ್ತಾರೆ. ಈ ಮೂಲಕವೂ ಕೂಡ ಮಮತಾ ಬ್ಯಾನರ್ಜಿ ಆ ಸಂದರ್ಭದಲ್ಲಿ ಬಹಳನೇ ಸುದ್ದಿ ಆದಂಥವ್ರು. ಇದು ಒಂದಷ್ಟು ಆ ಸಂದರ್ಭದ ಅಥವಾ ಆ ದಿನಗಳ ಬೆಳವಣಿಗೆ. ಅದಾದ ಬಳಿಕ ಏನಾಗ್ಬಿಡುತ್ತೆ ಅಂದ್ರೆ ಅವರ ಪೊಲಿಟಿಕಲ್ ಬದುಕಿನ ತಿರುವು ಯಾವುದು ಅಂದ್ರೆ 2006ರ ಸಂದರ್ಭದಲ್ಲಿ. ಆಗ ಈ ಟಾಟಾ ನ್ಯಾನೋದವರು ಒಂದು ಕೈಗಾರಿಕೆ ಅಥವಾ ಒಂದು ಅವರು ಇದು ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಭೂ ಸ್ವಾಧೀನ ಮಾಡೋ ಸಂದರ್ಭದಲ್ಲಿ ರೈತರಿಂದ ಒತ್ತಾಯಪೂರ್ವಕವಾಗಿ ಭೂಮಿಯನ್ನು ಕಿತ್ಕೊಳ್ತಿದ್ದಾರೆ ಅಂತ ಹೇಳಿ ಆಗ ಹೋರಾಟವನ್ನು ಮಾಡಿರ್ತಾರೆ. ಹೆಚ್ಚು ಕಡಿಮೆ 26 ದಿನಗಳ ಕಾಲದ ಉಪವಾಸ ಸತ್ಯಾಗ್ರಹ. ಅದು ಕೂಡ ಅವರಿಗೆ ಒಂದು ಪೊಲಿಟಿಕಲ್ ಮೈಲೇಜ್ ತಂದು ಕೊಡುತ್ತೆ. ಮನಮೋಹನ್ ಸಿಂಗ್ ಹೇಳಿದ ನಂತರ ಅವರು ಆ ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡ್ತಾರೆ. ಅದಾದ ನಂತರ 2007ರ ಸಂದರ್ಭದಲ್ಲಿ ನಂದಿ ಗ್ರಾಮದಲ್ಲಿ ಅದೇ ರೀತಿಯಾಗಿ ಒಂದು ಭೂ ಸ್ವಾಧೀನದ ವಿರುದ್ಧವಾಗಿ ದೊಡ್ಡ ಮಟ್ಟಿಗಿನ ಹೋರಾಟ ನಡೆಯುತ್ತೆ. ಆಗ ಗೋಲಿಬಾರ್ನಲ್ಲಿ 14 ಜನ ಸಾವನ್ನಪ್ತಾರೆ. ಅದು ಮಮತಾ ಬ್ಯಾನರ್ಜಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟಿಗಿನ ಪೊಲಿಟಿಕಲ್ ಮೈಲೇಜ್ ಅನ್ನು ತಂದು ಕೊಟ್ಟು ಬಿಡುತ್ತೆ. ನಂದಿ ಗ್ರಾಮದ ಚಳವಳಿಯೇ ಮುಂದೆ TMC ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗುತ್ತೆ. ಅದರ ಬಳಿಕ 2009ರ ಸಂದರ್ಭದಲ್ಲಿ UPA ಜೊತೆಗೆ ಕೈ ಜೋಡಿಸ್ತಾರೆ. ಅಲ್ಲೂ ಕೂಡ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ. 2011ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ TMC ಅಧಿಕಾರಕ್ಕೆ ಬಂದ್ಬಿಡುತ್ತೆ, 200+ ಸ್ಥಾನವನ್ನು ಗೆದ್ದುಕೊಂಡು. 2016ರಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ. 2021ರಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ. ಒಟ್ಟು 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿದ್ರು. ಈಗ ಮಮತಾ ಬ್ಯಾನರ್ಜಿ 15 ವರ್ಷಗಳ ಆಡಳಿತ ಅಂತ್ಯಗೊಂಡಿದೆ. ಇದು ಮಮತಾ ಬ್ಯಾನರ್ಜಿ ಅವರ ಬದುಕಿನ ಬಗ್ಗೆ ಒಂದು ಚುಟುಕಾದಂಥ ವಿವರ. ಅಂದ್ರೆ ಹಿಂದಿನಿಂದಲೂ ಕೂಡ ಈ ಬೀದಿ ಕಾಳಗ, ಬೀದಿ ಹೋರಾಟ, ಬೇರೆ ಬೇರೆ ಒಂದಷ್ಟು ಘಟನೆಗಳನ್ನು ಪೊಲಿಟಿಕಲಿ ತಮಗೆ ಮೈಲೇಜ್ ಸಿಗುವ ರೀತಿಯಲ್ಲಿ ಮಾಡಿಕೊಂಡು ಅಂತಿಮವಾಗಿ ಅಧಿಕಾರವನ್ನು ಹಿಡಿದಂಥವ್ರು ಮಮತಾ ಬ್ಯಾನರ್ಜಿ. ಆರಂಭಿಕ ದಿನಗಳಲ್ಲಿ ಮಮತಾ ಬ್ಯಾನರ್ಜಿ ಅವರ ಅಧಿಕಾರಕ್ಕೆ ಸಂಬಂಧಪಟ್ಟಾಗ ಯಾವುದೇ ಆಕ್ಷೇಪವೂ ಕೂಡ ಇರಲಿಲ್ಲ. ಇವತ್ತು ವಿರೋಧಿಸುವಂಥವರೆಲ್ಲರೂ ಕೂಡ ಅವತ್ತು ಅವನ್ನ ಹೊಗಳುತ್ತಾ ಇದ್ರು, ಒಂದೊಳ್ಳೆ ಆಡಳಿತ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಮಹಿಳೆಯರಂತೂ ಬಹಳ ಖುಷಿ ಪಟ್ಟಿದ್ರು. ಆದರೆ ಬರ್ತಾ 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 ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಟಾಕ್ಬಿಡ್ತು. ಜೊತೆಗೆ ಅವರೊಂದಷ್ಟು ಹೇಳಿಕೆ, ಈ ಆರ್ಜಿಕರ್ ವೈದ್ಯಕೀಯ ವಿದ್ಯಾರ್ಥಿನಿ ಸಾವನ್ನದಂಥ ಸಂದರ್ಭದಲ್ಲಿ ಅಥವಾ ಸಂದೇಶ್ ಖಾಲಿ ಘಟನೆ ಆದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಹೇಳಿಕೆಗಳು ಇವತ್ತು ಅವರಿಗೆ ದೊಡ್ಡ ಮಟ್ಟಿಗೆ ಮುಳು ಆಯಿತು. ಇದು ಒಂದು ವಿಚಾರವ. ಯಾಕೆ ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ನಡೆಯುತ್ತೆ? ನಾನು ಆಗಲೇ ಹೇಳದ್ನಲ್ಲ, 52ರಿಂದ 77ರವರೆಗೆ ಕಾಂಗ್ರೆಸ್ನವರು ಇದ್ರು. ಆರಂಭದಲ್ಲಿ ಅಧಿಕಾರದ ಬಗ್ಗೆ ಅಂತ ಆಕ್ಷೇಪ ಏನು ಕೂಡ ಇರಲಿಲ್ಲ. ಆದರೆ ಮಧ್ಯಭಾಗದಲ್ಲಿ ಒಂದಷ್ಟು ಮಂದಿ ದೊಡ್ಡ ಮಟ್ಟಿಗೆ ಹೋರಾಟವನ್ನು ಶುರು ಮಾಡ್ಕೊಳ್ತಾರೆ. ಒಂದಷ್ಟು ಮಂದಿ ನಕ್ಸಲಿಸಂ ಸಿದ್ಧಾಂತದ ಕಡೆಗೆ ವಾಲ್ಬಿಡ್ತಾರೆ. ಅವರೆಲ್ಲರ ಹೋರಾಟ ನಿರುದ್ಯೋಗದ ವಿರುದ್ಧವಾಗಿ ಆಗಿರುತ್ತೆ ಅಥವಾ ಅಲ್ಲಿರುವಂಥ ಬೇರೆ ಬೇರೆ ಸಮಸ್ಯೆಗಳಿಗೆ, ಅದೆಲ್ಲದರ ವಿರುದ್ಧವೂ ದೊಡ್ಡ ಮಟ್ಟಿಗೆ ಹೋರಾಟ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಆ ಹೋರಾಟ ಬರ್ತಾ 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 ಆರಂಭದಲ್ಲಿ ಹಿಂಸಾ ರೂಪವನ್ನು ಪಡೆದುಕೊಳ್ಳುತ್ತೆ. ಕಾಂಗ್ರೆಸ್ನ ಒಂದಷ್ಟು ಕಾರ್ಯಕರ್ತರೇ ಆಗ ಹಿಂಸೆಗೆ ಇಳಿತಾರೆ ಅಥವಾ ಹಿಂಸೆಯ ಮನಸ್ಥಿತಿಯನ್ನು ಬೆಳೆಸಿಕೊಳ್ತಾರೆ. ಈ 77ರ ಸಂದರ್ಭದಲ್ಲಿ ಕಮ್ಯುನಿಸ್ಟರ ಆಡಳಿತ ಬರುತ್ತಲ್ಲ, ಆಗ ಕಮ್ಯುನಿಸ್ಟರ ಬಾವುಟವನ್ನು ಹಿಡಿದಂಥವ್ರು ಯಾರು ಅಂದ್ರೆ ಕಾಂಗ್ರೆಸ್ನಲ್ಲೇ ಇದ್ದಂಥವರೇ ಕಮ್ಯುನಿಸ್ಟು ಪಕ್ಷಕ್ಕೆ ಬರ್ತಾರೆ. ಅಂದ್ರೆ ಯಾರ್ಯಾರು ಅಲ್ಲಿ ಹಿಂಸಾಚಾರದ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿರ್ತಾರೋ ಅವರೇ ಕಮ್ಯುನಿಸ್ಟು ಪಡೆಗೆ ಬರ್ತಾರೆ. ಕಮ್ಯುನಿಸ್ಟ್ ಆಡಳಿತವು ಕೂಡ ಆರಂಭದಲ್ಲಿ ಚೆನ್ನಾಗಿರುತ್ತೆ. ಬರ್ತಾ 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 ಅಲ್ಲಿ ಯಾರು ಹಿಂಸೆಯನ್ನ ಮಾಡ್ತಾ ಇದ್ರು ಅವರೇ ಇಲ್ಲೂ ಕೂಡ ಹಿಂಸೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇಲ್ಲಿ ಯಾಕೋ ಸರಿ ಆಗ್ತಿಲ್ಲ ಅಂತ ಹೇಳಿ ಅವರೆಲ್ಲರೂ ಕೂಡ TMCಗೆ ಬರ್ತಾರೆ. ಯಾರು? ಅದೇ ಹಿಂಸಾ ಪ್ರವೃತ್ತಿ ಅಥವಾ ಹಿಂಸಾ ಮನಸ್ಥಿತಿಯನ್ನು ಬೆಳೆಸ್ಕೊಂಡಂಥವ್ರು. ಅವರು ಕೂಡ TMCಯಲ್ಲಿ ಬಂದಾಗಲೂ ಕೂಡ ಆ ಗೂಂಡಾಗಿರಿ, ಆ ಹಿಂಸಾ ಮನಸ್ಥಿತಿ ಅದನ್ನೇ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈಗ BJPಯ ಬಾವುಟವನ್ನು ಹಿಡಿದಂಥವ್ರು ಯಾರು? ಅವರೇ. ಸಾಕಷ್ಟು ಮಂದಿ ಇದೀಗ TMCಯನ್ನ ಬಿಟ್ಟು BJP ಬಂದಿದ್ದಾರೆ. ಅಥವಾ ಹಿಂದೆ ಕಮ್ಯುನಿಸ್ಟ್ ಪಕ್ಷದಲ್ಲಿ ಯಾರಿದ್ರು ಅವರೆಲ್ಲರೂ ಕೂಡ ಇದೀಗ BJPಗೆ ಬಂದು ಬಿಟ್ಟಿದ್ದಾರೆ. ಅಂದ್ರೆ ನಾನು ಹೇಳೋದಕ್ಕೆ ಹೋಗ್ತಿರೋದೇನಪ್ಪ ಅಂದ್ರೆ, ಈಗ BJP ಅಂತ ತೆಗೆದುಕೊಂಡ್ರೆ BJP ಅವರು ಕೊಡ್ತಿರುವಂಥ ಭರವಸೆ ಏನು ಹೇಳಿ, ನೀವು ಇಲ್ಲಿ ಹಿಂಸೆಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ, ಪಶ್ಚಿಮ ಬಂಗಾಳವನ್ನು ಬದಲಿಸಿ ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರಲ್ಲ. BJPಯಲ್ಲಿ ಅಸ್ತಿತ್ವಕ್ಕೆ ಬಂದು ಹೆಚ್ಚು ಕಡಿಮೆ ಒಂದು 10 ವರ್ಷ ಆಯಿತು ಅಷ್ಟೇ. BJPಯಲ್ಲಿ ಹೇಳಿಕೊಳ್ಳುವಂತಹ ಅಂದ್ರೆ ಸೈದ್ಧಾಂತಿಕವಾದಂಥ ಕಾರ್ಯಕರ್ತರ ಪಡೆ ಇಲ್ಲ. ಅಂದ್ರೆ ಒಂದು ಯಾವುದೋ ಒಂದು ಸಿದ್ಧಾಂತದ ಆಧಾರದ ಮೇಲೆ ಇದು ಮಾಡ್ತಿರುವಂಥ ಕಾರ್ಯಕರ್ತರ ಪಡೆ ಇಲ್ಲ. ಯಾಕಂದ್ರೆ ಹಿಂದೆ BJPಯಲ್ಲಿ ಅಸ್ತಿತ್ವವೇ ಇರಲಿಲ್ಲ. ಈಗ BJP ಬಂದಿರೋರೆಲ್ಲರೂ ಕೂಡ ಕಮ್ಯುನಿಸ್ಟ್ ಪಕ್ಷದಲ್ಲಿ ಇದ್ದಂಥವರು, TMCಯಲ್ಲಿ ಇದ್ದಂಥವರು.
ಅಂದರೆ ಇಲ್ಲಿ ಪಕ್ಷಗಳು ಬದಲಾದರೂ ಕೂಡ ಜನ ಬದಲಾಗ್ತಾ ಇಲ್ಲ, ಪಕ್ಷಗಳು ಬದಲಾದರೂ ಕೂಡ ಮನಸ್ಥಿತಿ ಬದಲಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಚುನಾವಣೋತ್ತರ ಹಿಂಸಾಚಾರ ನಡೀತಾ ಇದೆ. ಟಿಎಂಸಿ ಅವ್ರ ಮೇಲೆ ಬಿಜೆಪಿಯವರು ದಾಳಿ ಮಾಡ್ತಿದ್ರೆ, ಬಿಜೆಪಿಯವರು ಈಗ ಟಿಎಂಸಿ ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಪಶ್ಚಿಮ ಬಂಗಾಳ ಮುಂದೆ ಸರಿ ಆಗುತ್ತಾ ಅಥವಾ ಇದು ಮತ್ತೊಂದು ಬೇರೆ ರೂಪವನ್ನು ತೆಗೆದುಕೊಂಡು ಹೋಗುತ್ತಾ ಗೊತ್ತಿಲ್ಲ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.